ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕನ್ನಡ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮಕ್ಕಳೇ, ನೀವು ಈ ಚಿತ್ರ ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ? ಇದು ಒಂದು ಕಾಡು ಅಂತ ಅನಿಸುತ್ತೆ. ಮರ ಇದೆ ಅಲ್ವಾ? ಇದು ಏನು ಅನಿಸುತ್ತೆ? ಇದು ನೋಡ್ತಿದ್ದಂಗೆ ಈ ಚಿತ್ರ ನೋಡ್ತಿದ್ದಂಗೆ ನಿಮ್ಗೆ ಏನು ಅನಿಸುತ್ತೆ? ಏನೋ ದೊಡ್ಡ ಮರ ಇದೆ ಅಂತ ಅನಿಸುತ್ತೆ, ಹೌದಲ್ವಾ ಮಕ್ಕಳೇ? ಇದು ಈ ಮರಗಳು ಜಾಸ್ತಿ ಮರಗಳನ್ನ ನಾವು ಎಲ್ಲಿ ನೋಡ್ತೀವಿ? ಒಂದೇ ಹತ್ರ ಜಾಸ್ತಿ ಮರಗಳನ್ನ ಎಲ್ಲಿ ನೋಡ್ತೀವಿ? ಕಾಡುಗಳಲ್ಲಿ ನೋಡ್ತೀವಿ, ಹೌದಲ್ವಾ ಮಕ್ಕಳೇ? ಎಲ್ಲ ಥರದ ಮರಗಳು ಇರ್ತವೆ. ಕಾಡು ಪ್ರಾಣಿಗಳು ಯಾವ್ಯಾವು? ಹುಲಿ, ಸಿಂಹ, ಕರಡಿ, ಕೋತಿ, ಹೌದಾ? ಈ ಸಾಮಾನ್ಯವಾಗಿ ನಾವು ಕೋತಿನೂ ಸಹ ಕಾಡು ಪ್ರಾಣಿ ಅಂತಲೇ ಹೇಳ್ತೀವಿ. ಇವನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನನ್ಸುತ್ತೆ ಮಕ್ಕಳೇ? ಅವನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ನಿಮಗೆ? ಕಪಿಗಳು, ಕೋತಿಗಳು, ಮಂಗ, ಕೋತಿ, ಕಪಿ ಅಂತ ಹೇಳ್ತೀವಿ. ಇವತ್ತಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಠನ ಪದ್ಯನ ಮಾಡ್ತಾ ಇದ್ದೀವಿ. ಯಾವುದು ಅದು ಅಂತ ನೋಡೋಣ ಮಕ್ಕಳೇ. ಯಾವುದದು? ಮಂಗಗಳ ಉಪವಾಸ. ಯಾವುದು? ಪದ್ಯ ಅನ್ನೊಂದು ಮಂಗಗಳ ಉಪವಾಸ. ನೋಡಿ ಮಕ್ಕಳೇ, ಇದ್ರ ಸಾರ ಇದೇನಿದು? ಇದನ್ನ ನೋಡ್ತಾ ಇದ್ದೀರಲ್ಲ, ಇದೇನಿದು? ನೋಡೋಣ ಮಕ್ಕಳೇ ಈ ಪದ್ಯ ಹೇಗಿದೆ ಅಂತ. ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು. ಇದೇನು ಅಂತಂದ್ರೆ ಮಕ್ಕಳೇ, ಇದು ಬಾಳೆ ತೋಟ. ಏನಿದು? ಬಾಳೆ ತೋಟ. ಪಕ್ಕದಲ್ಲೇ ಒಂದು ಕಾಡು, ಇವಾಗ ತೋರಿಸಿದ್ನಲ್ಲ ಅದು ಈ ಕಾಡು. ಅರ್ಥ ಆಯ್ತಾ? ಆ ಕಾಡಿನಲ್ಲಿ ಯಾರು ವಾಸವಾಗಿರ್ತಾರೆ? ಮಂಗಗಳು. ಯಾರು ವಾಸವಾಗಿರ್ತಾರೆ? ಮಂಗಗಳು. ಬಾಳೆಯ ತೋಟದ ಪಕ್ಕದ ಕಾಡಳು ವಾಸಿಸುತ್ತಿದ್ದವು ಮಂಗಗಳು, ಮಂಕೀಸ್. ಅರ್ಥ ಆಯ್ತಾ? ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸವ ಮಾಡಿದವು. ಉಪವಾಸ ಅಂತಂದ್ರೆ ಫಾಸ್ಟಿಂಗ್ ಅಂತ. ಮಂಗಗಳೆಲ್ಲ ಜೊತೆಗೆ ಸೇರಿಕೊಂಡು ಒಂದು ಉಪವಾಸ ಮಾಡ್ತಾರೆ. ಆಯ್ತಾ? ಏನು ತಿನ್ನದೆ ಮಟ ನೋಡುತ್ತಾ ಇದ್ದವು ಮರದಲ್ಲೇ ಕುಳಿತಲ್ಲೇ. ಉಪವಾಸ ಫಾಸ್ಟಿಂಗ್ ಮಾಡ್ತಾ ಇದ್ದಾವಲ್ಲ, ಏನು ತಿಂದಿರ ಮಂಗಗಳೆಲ್ಲ ಈ ಮರದ ಮೇಲೆ ನೋಡಿ ಎಲ್ಲ ಮಟ ಅಂತಂದರೆ ಎಲ್ಲ ಏನು ತಿಂದಿರ ಮರದ ಮೇಲೆ ಹಾಗೆ ಕೂತ್ಕೊಂಡಿರ್ತವೆ. ನಾಳೆಯ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಕಪಿ ಮೀನ್ಸ್ ಮಂಕಿ. ಅದೇನು ಹೇಳುತ್ತೆ ಅಂತಂದರೆ, ಏನು ತಿಂದಿರ ಇವತ್ತಿಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಾಳೆಗೆ ಏನು ತಿನ್ನಬೇಕು ಅಂದ್ಕೊಂಡಿದ್ದೀವೋ ಆ ತಿಂಡಿನ ಫುಡ್ ಆಯಿತಾ, ಇವತ್ತೇ ಹುಡ್ಕೋಣ, ಈಗಲೇ ಹುಡ್ಕೋಣ, ಬನ್ನಿರಿ ಅಂತ. ಬನ್ನಿ ಹೋಗೋಣ ಅಂತೇಳ್ಬಿಟ್ಟು ಕಪಿ ಅಂತಂದರೆ ಒಂದು ಮಂಕಿ ಹೇಳುತ್ತೆ. ಏನು ತಿನ್ನದೆ ಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಯ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಹೌದೌದಣ್ಣ ಎಂದೆನುತ್ತಾ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಎಲ್ಲ ನೋಡಿ, ಬಾಳೆ ತೋಟದಲ್ಲಿ ಎಷ್ಟು ಚೆನ್ನಾಗಿ ಬಾಳೆ ಹಣ್ಣುಗಳು ಬಿಟ್ಟಿದೆ ಮಕ್ಕಳೇ. ಈ ತೋಟಕ್ಕೆ ಯಾವ ಹಾರ್ಕೊಂಡು ಬರ್ತವೆ? ಮಂಗಗಳು. ಯಾವ ಹಾರ್ಕೊಂಡು ಬರ್ತವೆ? ಮಂಗಗಳು. ಎಲ್ಲವನ್ನು ಎಲ್ಲಿಗೆ ಬರ್ತವೆ? ಬಾಳೆ ತೋಟಕ್ಕೆ. ಹೌದೌದಣ್ಣ ಅಂದರೆ ಎಸ್ ಅಂತ ಅರ್ಥ ಆಯ್ತಾ? ಎಲ್ಲವೂ ಬಾಳೆ ತೋಟಕ್ಕೆ ಹಾರ್ಕೊಂಡು ಬರ್ತವೆ. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಬಾಳೆ ಹಣ್ಣನ್ನು ಎಲ್ಲ ನೋಡಿಬಿಟ್ಟು ಏನಾಗುತ್ತೆ? ಆಸೆ ಹೆಚ್ಚಾಗುತ್ತೆ. ಏನಾಗುತ್ತೆ? ಆಸೆ ಹೆಚ್ಚಾಗುತ್ತೆ. ಹೌದೌದಣ್ಣ, ಎಸ್ ಅಂತ ಹೇಳಿಬಿಟ್ಟು ಬಾಳೆ ತೋಟಕ್ಕೆ ಹಾರ್ಕೊಂಡು ಹೋಗ್ತವೆ. ಹಾರ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತವೆ? ಆಸೆ ಹೆಚ್ಚಾಗುತ್ತೆ. ಈ ಬಾಳೆಹಣ್ಣನ್ನು ನೋಡಿಬಿಟ್ಟು ಏನಾಗುತ್ತೆ? ಆಸೆ ಹೆಚ್ಚಾಗುತ್ತೆ. ಸುಲಿದೆ ಇಡುವ ಆಗದೆ ಎಂದಿತು ಆಸೆಯ ಮರಿ ಕಪಿಯೊಂದಾಗ. ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು. ಎಲ್ಲ ಬಾಳೆಹಣ್ಣನ್ನು ಕಿತ್ಕೊಂಡು ಬಂದ್ಬಿಟ್ವು, ಆಯ್ತಾ?
ಎಲ್ಲ ಕಿತ್ಕೊಂಡು ಬಂದು ಒಂದು ಹತ್ರ ಕುತ್ಕೊಂಡಿದ್ದಾವೆ. ಆ ಕುತ್ಕೊಂಡು ಇರುವಾಗ ಒಂದು ಕಪಿ ಏನು ಹೇಳುತ್ತೆ ಅಂದರೆ, ಒಂದು ಮಂಕಿ ಏನು ಹೇಳುತ್ತೆ, ಮರಿ ಮಂಕಿ ನೋಡಿ, ಇಲ್ಲಿ ಮರಿ ಅಂತಂದರೆ ಬೇಬಿ ಮಂಕಿ ಹೇಳುತ್ತೆ, ಯಾಕೆ ಇದನ್ನು ಹಾಗೆ ಕೈಯಲ್ಲಿ ಇಟ್ಕೊಂಡು ಇಡಬೇಕು, ಸುಲ್ದೆ ಇಟ್ಬಿಡೋಣ ಅಂತ ಹೇಳುತ್ತಂತೆ. ಸುಲ್ಕೊಂಡೆ ಇಟ್ಬಿಡೋಣ ಅಂತ. ಆಸೆ, ತುಂಬ ಆಸೆ, ಅದನ್ನು ಯಾವಾಗ ತಿಂತೀವೋ ಅಂತೇಳ್ಬಿಟ್ಟು ಆಸೆ ಆಗ್ಬಿಟ್ಟಿದೆ ಇವಾಗ. ಅದಕ್ಕೆ ಹೌದೌದೆನ್ನುತ್ತಾ ಹಣ್ಣನ್ನು ಸುಲಿದವು, ಕೈಯಲ್ಲೇ ಹಿಡಿದು ಕುಳಿತಿರಲು. ನೋಡಿ ಇಲ್ಲಿ ಕೈಯಲ್ಲಿ ಹಣ್ಣನ್ನು ಇಟ್ಕೊಂಡು ಎಲ್ಲ ಸುಲಿದು ಬಿಟ್ವು. ಬಾಳೆ ಹಣ್ಣನ್ನ ಸುಲಿದು ಬಿಟ್ವು ಎಲ್ಲ. ಕೈಯಲ್ಲೇ ತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಇದು ಹೇಳುತ್ತೆ, ಕೈಯಲ್ಲಿ ಏನಕ್ಕಪ್ಪ ಇಟ್ಕೊಳ್ಳೋದು, ಬಾಯಲ್ಲಿ ಇಟ್ಕೊಂಡು ಬಿಡೋಣ. ನೋಡಿ, ಬಾಯಲ್ಲಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿದಾಗ ಎಲ್ಲವೂ ಬಾಯಲ್ಲೇ ಇಟ್ಕೊಳ್ತಾ ಇದ್ದಾವೆ. ನೋಡಿ, ಇಲ್ಲಿ ಬಾಯಲ್ಲಿ ಇಟ್ಕೊಳ್ತಾ ಇದ್ದಾವೆ. ಕೈಯಲ್ಲಿ ಏನಕ್ಕೆ ಇಟ್ಕೊಂಡಿರೋದು, ಬಾಯಲ್ಲಿ ಇಟ್ಕೊಂಡು ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಾಯಲ್ಲಿ ಇಟ್ಕೊಳ್ತಾ ಇದೆ. ಹಣ್ಣನ್ನು ಬಾಯಲ್ಲಿ ಇಟ್ಟವು, ಜಗಿದೆ ಇಡುವೆವು ಎಂದಿತು ಮತ್ತೊಂದು. ಇದು ಹೇಳುತ್ತೆ, ಯಾಕೆ ಕೈಯಲ್ಲಿ ಇಟ್ಕೊಳ್ಳೋದು, ಬಾಯಲ್ಲಿ ಇಟ್ಕೊಳ್ಳೋದು, ಜಗದೆ ಇಟ್ಕೊಂಡ್ಬಿಡೋಣ ಅಂತ ಹೇಳುತ್ತೆ. ಜಗಿದು ಜಗಿದು ನುಂಗಿದವೆಲ್ಲ, ಆಗಲೇ ಮುಗಿಯಿತು ಉಪವಾಸ. ನೋಡಿ, ಏನು ಮಾಡಿದ್ವು, ಜಗ್ದು 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 ಏನು ಮಾಡುತ್ತೆ, ಬಾಯಲ್ಲಿ ಇಟ್ಕೊಂಡ್ವು, ಕೈಯಲ್ಲಿ ಇಟ್ಕೊಂಡ್ವು, ಅವಕ್ಕಾಗಲಿಲ್ಲ. ಉಪವಾಸ ಅದು ತಿನ್ಬಿಡ್ಬೇಕು, ಅದು ಇರೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತು, ಜಗ್ದು ಜಗ್ದು ಎಲ್ಲ ನುಂಗಿದವು. ಉಪವಾಸ ಮುಗಿದೋಯ್ತು, ಫಾಸ್ಟಿಂಗ್ ಬ್ರೇಕ್ ಆಗೋಯ್ತು. ಈ ಪದ್ಯವನ್ನು ಬರೆದವರು ಯಾರಪ್ಪ ಅಂತಂದರೆ ಮಚ್ಚಿಮಲೆ ಶಂಕರನಾರಾಯಣ ರಾವ್ ಅಂತ. ಯಾರು? ಮಚ್ಚಿಮಲೆ ಶಂಕರನಾರಾಯಣ ರಾವ್. ಏನು ಅಂದರೆ ಮಕ್ಕಳೇ, ಈ ಕೋತಿಗಳೆಲ್ಲ ಸೇರ್ಕೊಂಡು ಒಂದು ಉಪವಾಸ ಮಾಡ್ತವೆ. ಆ ಉಪವಾಸ ಯಾವ ಥರ ಮಾಡ್ತವೆ, ಕಾಡಿನ ಪಕ್ಕದಲ್ಲೇ ಒಂದು ಬಾಳೆ ತೋಟ ಇರುತ್ತೆ. ಆ ತೋಟ ನೋಡಿಬಿಟ್ಟು ಮಂಗಗಳಿಗೆ ಏನಾಗುತ್ತೆ, ಆಸೆ ಹೆಚ್ಚಾಗುತ್ತೆ, ಬಾಳೆಹಣ್ಣು ತಿನ್ನಬೇಕು ಅಂತ. ಹೋಗ್ಬಿಟ್ಟು ಆ ತೋಟಕ್ಕೆ ಹೋಗಿ ಆ ಬಾಳೆಹಣ್ಣನ್ನ ತಗೊಂಡು ಇಟ್ಕೊಳ್ತವೆ. ಆ ಹಣ್ಣು ನೋಡ್ತಿದ್ದಂಗೆ ಮತ್ತೆ ಆಸೆ ಹೆಚ್ಚಾಗ್ಬಿಡುತ್ತೆ, ತಿನ್ನಬೇಕು ಅಂತ. ಏನು ಅಂದ್ಕೊಂಡಿರ್ತವೆ, ಫಾಸ್ಟಿಂಗ್ ಮಾಡಬೇಕು, ಉಪವಾಸ ಮಾಡಬೇಕು ಅಂತಂದಿದ್ದನ್ನು ಅವಕ್ಕೆ ಮಾಡೋದಕ್ಕೆ ಆಗೋದಿಲ್ಲ. ಕೊನೆಗೆ ಹಣ್ಣನ್ನೆಲ್ಲ ತಿಂದು ಮುಗಿಸ್ತವೆ. ಇಷ್ಟೇ ಈ ಪದ್ಯದ ಅರ್ಥ. ಇನ್ನೊಂದು ಸತಿ ಇದನ್ನು ಯಾವ ಥರ ಹಾಡೋದು ಅಂತ ನೋಡೋಣ ಮಕ್ಕಳೇ. ನೋಡಿ, ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು. ಏನೂ ತಿನ್ನದೆ ಮಟ ಮಟ ನೋಡುತ್ತ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಯ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಹೌದೌದಣ್ಣ ಎಂದೆನುತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಸುಲಿದೇ ಇಡುವ ಆಗದೆ ಎಂದಿತು ಆಸೆಯ ಮರಿ ಕಪಿಯೊಂದಾಗ. ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು, ಕೈಯೊಳೆ ಹಿಡಿದು ಕುಳಿತಿರಲು. ಕೈಯಲ್ಲೇ ತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹಣ್ಣನ್ನು ಬಾಯಲ್ಲಿ ಇಟ್ಟವು, ಜಗಿದೆ ಇಡುವೆವು ಎಂದಿತು ಮತ್ತೊಂದು. ಜಗಿದು ಜಗಿದು ನುಂಗಿದವೆಲ್ಲ, ಆಗಲೇ ಮುಗಿಯಿತು ಉಪವಾಸ. ಈ ಥರ ರಾಗವಾಗಿ ಹಾಡಬೇಕು ಮಕ್ಕಳೇ. ಈ ಪದ್ಯವನ್ನು ಬರೆದವರು ಮಚ್ಚಿಮಲೆ ಶಂಕರನಾರಾಯಣ ರಾವ್. ಯಾರು? ಶಂಕರನಾರಾಯಣ ರಾವ್. ಆಯಿತು ಮಕ್ಕಳೇ, ಇದೇ ಥರ ಈ ಪದ್ಯನ ಹಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಧನ್ಯವಾದಗಳು ಮಕ್ಕಳೇ.